ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ತಮಾಷಾ ಬ್ಲಾಗ್ಸ್. ಇವತ್ತೊಂದು ಚಿಕ್ಕ ಕಥೆನ ಹೇಳ್ತಿದ್ದೀನಿ. ಸರಸ್ವತಿ ದೇವು ಮತ್ತು ಲಕ್ಷ್ಮೀ ದೇವು ಇರೋ ವ್ಯತ್ಯಾಸನ ತಿಳಿಸ್ಕೊಡ್ತಿದ್ದೀನಿ ಈ ವಿಡಿಯೋದಲ್ಲಿ. ವಿಡಿಯೋನ ಕೊನೆಯವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಬನ್ನಿ ಏನಂತ ಹೇಳಿ ಸ್ಟಾರ್ಟ್ ಮಾಡೋಣ. ಒಂದು ಮಗು ಅಮ್ಮನ್ನ ಕೇಳುತ್ತೆ, ಅಮ್ಮ ಯಾಕೆ ಸರಸ್ವತಿ ದೇವಿ ಒಂದು ಕಲ್ಲಿನ ಮೇಲೆ ಕೂತ್ಕೋತಾರೆ, ಹಾಗೆ ಲಕ್ಷ್ಮೀ ದೇವಿ ಒಂದು ಕಮಲದ ಹೂವಿನ ಮೇಲೆ ಯಾಕೆ ಕೂತ್ಕೋತಾರೆ ಅಂತ ಹೇಳಿ ಚಿಕ್ಕ ಹುಡುಗ ಅವ್ರ ಅಮ್ಮನ್ನ ಕೇಳ್ತದೆ. ಆಗ ಅಮ್ಮ ಹೇಳ್ತಾರೆ, ಸರಸ್ವತಿ ದೇವಿ ಒಂದು ಕಲ್ಲಿನ ಮೇಲೆ ಕೂತ್ಕೋತಾರೆ, ಆ ಕಲ್ಲಿನ ಮೇಲೆ ಕುಂತಿರೋ ಥರ ಕಾಣ್ತದೆ. ಯಾಕೆ ಹೇಳು? ಕಲ್ಲು ಜ್ಞಾನದ ಸಂಕೇತ. ಒಂದು ಸಾರಿ ನೀನು ಆ ಜ್ಞಾನನ ಸಂಪಾದನೆ ಮಾಡಿದ್ರೆ ಅದಕ್ಕೆ ಸಾವು ಅನ್ನೋದೇ ಇರೋದಿಲ್ಲ, ಅದು ಯಾವಾಗಲೂ ನಿನ್ನ ಜೊತೆನೇ ಇರುತ್ತೆ ಅಂತ ಅಮ್ಮ ಹೇಳ್ತಾರೆ. ಯಾರನ್ನೂ ಅದನ್ನು ಕದಿಯೋಕ್ಕೂ ಸಾಧ್ಯ ಇಲ್ಲ ಅಂತಲೂ ಸಹ ಹೇಳ್ತಾರೆ. ಅದಕ್ಕೆ ನಾವೆಲ್ಲ ಲಕ್ಷ್ಮೀ ದೇವಿನ ಕಮಲದ ಮೇಲೆ ಕೂತಿರೋ ಥರ ನೋಡ್ತೀವಿ, ಹಾಗೆ ಸರಸ್ವತಿ ದೇವಿ ಕಲ್ಲಿನ ಮೇಲೆ ಕೂತಿರ್ತಾರೆ ಅಲ್ವಾ. ಸೊ ಲಕ್ಷ್ಮೀ ದೇವಿ ಯಾಕೆ ಕಮಲದ ಹೂವಿನ ಮೇಲೆ ಕೂತಿರ್ತಾರೆ ಅಂತ ಹೇಳ. ಇವಾಗ ಸರಸ್ವತಿ ದೇವಿನ ಒಂದು ಸಾರಿ ಚೆನ್ನಾಗಿ ಓದ್ಕೊಂಡಿ ಅಂದರೆ ಸರಸ್ವತಿ ದೇವಿ ನಿನ್ನ ಹತ್ರನೇ ಇರ್ತಾರೆ. ಆದರೆ ಲಕ್ಷ್ಮೀ ದೇವಿ ಹಾಗಿರೋದಿಲ್ಲ. ಲಕ್ಷ್ಮೀ ದೇವಿಗೆ ಒಂದು ಉದಾಹರಣೆ ಕೊಟ್ಟು ಹೇಳ ನಿನಗೆ ಅಂತ ಹೇಳಿ ಅಮ್ಮ ಹೇಳ್ತಾರೆ. ಈಗ ಲಕ್ಷ್ಮೀ ದೇವಿ ಕಮಲದ ಹೂವು ಮೇಲೆ ಕೂತಿರ್ತಾರಲ್ವ, ಕಮಲದ ಹೂವು ಎಲ್ಲಿರುತ್ತೆ? ನೀರಲ್ಲಿರುತ್ತಲ್ವ. ಒಂದು ವೇಳೆ ನೀನು ಆ ಕಮಲದ ಹೂವನ್ನ ತಗೋಬೇಕು ಅಂದರೆ ನೀರು ಇಳಿಯುವುದು ವಿಧಿನೇ ಇಲ್ಲ ಅಲ್ವಾ. ನೀರಲ್ಲಿ ಇಳಿಯಲೇಬೇಕು ನೀನು, ಅದು ಇಳಿದೇ ವಿಧಿನೇ ಇಲ್ಲ ಅಂತ ಹೇಳಿ ಅಮ್ಮ ಹೇಳ್ತಾರೆ. ನೀರಲ್ಲಿ ಇಳಿದು ಆ ಹೂವನ್ನ ಕಿತ್ಕೋಬೇಕು ಅಂತ ಹೇಳಿ ತುಂಬ ಫಸ್ಟಾಗಿ ಸ್ವಿಮ್ ಮಾಡ್ಕೊಂಡು ಹೋದೆ ಅಂದ್ಕೊ ಅಲ್ವಾ. ನೀನು ಸ್ವಿಮ್ಮಿಂಗಿಂದ ಬರೋ ರಿಫಿಲ್ ಬರ್ತಾ ಇರ್ತಲ್ವ, ಸ್ವಿಮ್ ಮಾಡುವಾಗ ರಿಫಿಲ್ ಬರುತ್ತಲ್ವ. ಸೊ ಆ ರಿಫಿಲ್ ಎಫೆಕ್ಟಿಂದ ಹೂವು ಇನ್ನೂ ದೂರ ಹೋಗುತ್ತೆ, ಕಮಲದ ಹೂವು ಇನ್ನೂ ನಿನ್ನ ಕೈಗೆ ಸಿಗದಿರೋ ಹಾಗೆ ದೂರ ಹೋಗುತ್ತೆ. ಮೆಲ್ಲಗೆ ಹೋದ್ರೆ ನಿನಗೆ ಆ ಹೂವು ಸಿಗುತ್ತೆ. ಅದಕ್ಕೆ ಲಕ್ಷ್ಮೀ ದೇವಿ ಕಮಲದ ಹೂವು ಮೇಲೆ ಕೂತ್ಕೋತಾರೆ. ಮೆಲ್ಲಗೆ ಅಪ್ರೋಚ್ ಆಗಬೇಕು ಆ್ಯಂಡ್ ಅದನ್ನು ತೊಗೊಂಡ್ಮೇಲೆ ಹೆಚ್ಚಿನ ಕಾಲ ಇರಲ್ಲ ಅಲ್ವಾ. ಹೂವು ಎಷ್ಟೊತ್ತಿರುತ್ತೆ ಅಂತ ನಿಮಗೆ ಗೊತ್ತಲ್ವ. ಸೊ ಇರುತ್ತೆ, ಹಾಗೆ ಹೆಚ್ಚಿನ ಕಾಲ ನಮ್ಮ ಹತ್ರ ಇರೋದಿಲ್ಲ ಹೂವು. ಮತ್ತೆ ಹೋಗಬೇಕು ತರಬೇಕು, ಮತ್ತೆ ಹೋಗಬೇಕು ತರಬೇಕು, ಇದೇ ರೀತಿ ಮಾಡಬೇಕು. ಹಾಗಾಗಿ ತಾವರೆ ಹೂವಿಗೂ ಲಕ್ಷ್ಮೀ ದೇವಿಗೂ ಮತ್ತು ಸರಸ್ವತಿ ದೇವಿಗೂ ತುಂಬ ವ್ಯತ್ಯಾಸ ಇದೆ. ಸರಸ್ವತಿ ದೇವಿನ ಒಂದು ಸಲ ಒಲಿಸ್ಕೊಂಡ್ರೆ ಆಯಿತು. ಲಕ್ಷ್ಮೀ ದೇವಿನ ಹಾಗಲ್ಲ, ಕೆಲಸ ಮಾಡಬೇಕು, ಲಕ್ಷ್ಮೀ ದೇವಿನ ಕರ್ಕೊಂಬರಬೇಕು, ಈ ರೀತಿಯಾಗಿರುತ್ತೆ ಅಂತ ಹೇಳಿ ಅಮ್ಮ ಹೇಳ್ತಾರೆ. ಹೇಗನ್ನಿಸ್ತು ಈ ಚಿಕ್ಕ ಕಥೆ ಫ್ರೆಂಡ್ಸ್? ಲಕ್ಷ್ಮೀ ದೇವಿಗೂ ಮತ್ತು ಸರಸ್ವತಿ ದೇವಿಗೂ ಇರುವ ವ್ಯತ್ಯಾಸ ಗೊತ್ತಾಯ್ತಲ್ವ. ಸರಸ್ವತಿ ದೇವಿ ಅಂದ್ರೆ ಜ್ಞಾನನ ಎಷ್ಟು ಚೆನ್ನಾಗಿ ಒಂದು ಸಲ ಸಂಪಾದನೆ ಮಾಡಿದ್ರೆ ಸಾಕು, ಸರಸ್ವತಿ ದೇವಿ ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಹಾಗೆ ಲಕ್ಷ್ಮೀ ದೇವಿನ ಪದೇ ಈಗ ಲಕ್ಷ್ಮೀ ದೇವಿನ ಯಾವ ರೀತಿ ಪದೇ ತಾವರೆ ಹೂವನ್ನ ನೀರಲ್ಲಿ ಹೋಗಿ ತೊಗೊಂಡು ಬರಬೇಕಲ್ವ. ಸೊ ಅದೇ ರೀತಿ ಲಕ್ಷ್ಮೀ ದೇವಿನ ಕೆಲಸ ಮಾಡಿ ಚೆನ್ನಾಗಿ ಸಂಪಾದನೆ ಮಾಡಬೇಕು. ಗೊತ್ತಾಯ್ತಲ್ವ. ವಿದ್ಯೆ ಅನ್ನೋದನ್ನು ಯಾರೂ ನಮ್ಮಿಂದ ಕದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಆದರೆ ಲಕ್ಷ್ಮಿನ ಕದ್ಕೊಳ್ಳೋಕೆ ತುಂಬ ಸಾಧ್ಯ ಇರುತ್ತೆ ಅಲ್ವಾ. ಸೊ ಲಕ್ಷ್ಮೀ ದೇವಿಗೂ ಸರಸ್ವತಿ ದೇವಿಗೂ ಇರೋ ವ್ಯತ್ಯಾಸ ಇಷ್ಟೇ ಅಂತ ಹೇಳಿ ಅಮ್ಮ ಹೇಳ್ತಾಳೆ. ಲಕ್ಷ್ಮೀ ದೇವಿಗೆ ತಾವರೆ ಹೂವು ಇಷ್ಟ, ಅದಕ್ಕೆ ತಾವರೆ ಹೂವಿನ ಮೇಲೆ ಕುಂತಿರ್ತ ಅಂತಲೂ ಸಹ ಹೇಳ್ತಾಳೆ. ಕೇಳಿದ್ರಲ್ವ ಈ ಲಕ್ಷ್ಮೀ ದೇವಿ ಮತ್ತು ಸರಸ್ವತಿ ದೇವಿಯ ನಡುವೆ ಇರುವಂತಹ ವ್ಯತ್ಯಾಸನ ಅಮ್ಮ ಎಷ್ಟು ಚೆನ್ನಾಗಿ ಆ ಮಗು ಹೇಳ್ಕೊಟ್ಲಲ್ವ. ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್ ಆಲ್.